तुम्हारी युगल कहाँ है? ಹ್ಮ್ ಕೇಳಿ, ಯಾರಾದ್ರೂ ಮನೆಯಲ್ಲಿ ಸ್ತ್ರೀ ಶರೀರ ಬಿಟ್ಟು ಅಂದ್ರೆ ಅವನ್ನ ಕೇಳಿ, ನಿಮ್ಮ ಜೊತೆಗಿದ್ದಂತ ಪತ್ನಿ ಎಲ್ಲಿಗೆ ಹೋದ್ರು? ಸ್ವರ್ಗವಾಸಿ. ಏನ್ ಹೇಳ್ತಾರೆ ಹಿಂಗೆ, ಸ್ವರ್ಗವಾಸಿ ಹೋಗಲಿ. ಅವ್ರು ಏನ್ ಹೇಳ್ತಾರೆ, ಮನೆಯಲ್ಲಿರುವಂತ ಸ್ತ್ರೀ ಶರೀರ ಬಿಟ್ಟು ಹೋದಾಗ ಎಲ್ಲಿಗೆ ಹೋದ್ರು ಅಂದ್ರೆ ಅವ್ರು ಹೇಳ್ತಾರೆ ಸ್ವರ್ಗವಾಸಿ ಆದ್ರು. स्वर्ग क्या चीज है और नहीं जानते। अगर स्वर्गवासी हुई फिर तो कुछ होना चाहिए ना. ಅವ್ರು ಹೇಳ್ತಾರೆ ಸ್ವರ್ಗ ಅಂದ್ರೆ ಏನು ಅದು ಗೊತ್ತಿಲ್ಲ. ಒಂದ್ ವೇಳೆ ಸ್ವರ್ಗವಾಸಿ ಆದ್ರು ಅಂದ ಮೇಲೆ ನರ್ಕದಲ್ಲಿದ್ರು ನರ್ಕದಿಂದ ಸ್ವರ್ಗ. अभी तो बच्चे इन बातों को जानते हो, अंदर विचार चलना चाहिए. हम अभी संगम पढ़े पावन बनाने ಈ ಇದು ತಿಳ್ಕೊಳ್ಬೇಕು, ವಿಚಾರ ಮಾಡಬೇಕು. ನಾವೆಲ್ಲ ಸಂಗಮ ಯುಗದಲ್ಲಿ ಇದ್ದು ಪಾವನರಾಗ್ತಾ ಇದೀವಿ. ಸ್ವರ್ಗಕ್ಕೆ ವರ್ಷ ಬಾಪ್ಸೇವೆ ರಹಿ. ಸ್ವರ್ಗದ ಆಸ್ತಿನ ಯಾರು ಸ್ವರ್ಗದ ಆಸ್ತಿನ ಯಾರಿಂದ ತಗೊಳ್ತೀರಾ? ತಂದೆಯಿಂದ. या घड़ी घड़ी सिमरन करना चाहिए, बोलना नहीं नहीं चाहिए, परंतु माया बुलाकर एकदम ಸಂಗಮ ಯುಗ ಬಂದು ಬ್ರಾಹ್ಮಣರಾದ್ರಿ. ಅರೆ ನಡೀತಾ ನಡೀತಾ ಮಾಯಿ ಈ ರೀತಿ ಆಟ ಆಡಿಸಿದಾಗ ಏನಾಗುತ್ತೆ, ಮತ್ತೆ ಕಲಿಯುಗವಾಸಿಗಳಂತಾನೆ ಬರ್ತಾನೆ. ಕಲಿಯುಗವಾಸಿಗಳಂತಾನೆ ಮಾತುಗಳು, ಕಲಿಯುಗದ ರೀತಿಯಲ್ಲಿ ನಡೆಯೋದು. ಇದಕ್ಕೆ ಬಾಬಾ ನಿನ್ನೆ ಕೂಡ ಹೇಳಿದ್ರಲ್ಲ, ಮೊದಲು ಮನೆಯಲ್ಲಿರುವಂತ ಪರಿವಾರದವ್ರು ಏನ್ ಕೊಡ್ಬೇಕು, ನೀವು ಖುಷಿ ಕೊಡ್ಬೇಕು, ಅವ್ರನ್ನ ತೃಪ್ತಿ ಮಾಡಬೇಕು. ಆಗ ನಿಮಗೆ ಪುರುಷಾರ್ಥಕ್ಕೆ ಅವ್ರನ್ನ ಅತೃಪ್ತನ್ನ ಮಾಡಿ ಇಲ್ಲಿ ಕುತ್ಕೊಂಡು 2 ಗಂಟೆ ಯೋಗ ಮಾಡ್ತೀವಿ, 6 ಗಂಟೆ ಯೋಗ ಮಾಡ್ತೀವಿ, ಸಾಧ್ಯ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಮೊದಲಿನಂತನೇ ಕೆಲವು ಮಕ್ಕಳು ಕಲಿಯುಗದಂತವ್ರೆ ಆಗ್ಬಿಡುತ್ತಾರೆ. ಖುಷಿ ಕ ಪಾರ ನಹಿ